ಹೈಕೋರ್ಟ್ ಎಲ್ಲಿದೆ? ಬೆಂಗಳೂರು. ಕರ್ನಾಟಕದ ಪೂರ್ವಕ್ಕೆ ಇರುವ ರಾಜ್ಯಗಳು ಯಾವುವು? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಸಂಗ್ರಹಾಲಯ ಎಲ್ಲಿದೆ? ಬೆಂಗಳೂರು. ವೆಂಕಟಪ್ಪ ಕಲಾ ಶಾಲೆ ಎಲ್ಲಿದೆ? ಬೆಂಗಳೂರು. ಟಿಪ್ಪುವಿನ ಬೇಸಿಗೆ ಅರಮನೆ ಎಲ್ಲಿದೆ? ಬೆಂಗಳೂರು. ಜವಾಹರ್ ಲಾಲ್ ನೆಹರು ತಾರಾಲಯ ಎಲ್ಲಿದೆ? ಬೆಂಗಳೂರು. ಲಾಲ್ ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಎಲ್ಲಿವೆ? ಬೆಂಗಳೂರು. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಭೂ ಸ್ವರೂಪ ಹಾಗೂ ವಾಯುಗುಣದ ಆಧಾರದ ಮೇಲೆ ಕರ್ನಾಟಕವನ್ನು ಎಷ್ಟು ವಿಭಾಗಗಳಾಗಿ ವಿಭಾಗಿಸಲಾಗಿದೆ? 4 ವಿಭಾಗಗಳು. ಕರ್ನಾಟಕದ 4 ಸ್ವಾಭಾವಿಕ ವಿಭಾಗಗಳು ಯಾವುವು? 1. ಪಶ್ಚಿಮದ ತೀರ ಪ್ರದೇಶ 2. ಮಲೆನಾಡು ಪ್ರದೇಶ 3. ಉತ್ತರದ ಮೈದಾನ ಪ್ರದೇಶ 4. ದಕ್ಷಿಣದ ಮೈದಾನ ಪ್ರದೇಶ. ಕರ್ನಾಟಕದ ಪಶ್ಚಿಮಕ್ಕೆ ಇರುವ ರಾಜ್ಯ ಯಾವುದು? ಗೋವಾ. ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಕರ್ನಾಟಕದ ದಕ್ಷಿಣಕ್ಕೆ ಇರುವ ರಾಜ್ಯಗಳು ಯಾವುವು? ಕೇರಳ ಮತ್ತು ತಮಿಳುನಾಡು. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು? 28. ಭಾರತದ ನಕ್ಷೆಯಲ್ಲಿ ಕರ್ನಾಟಕವಿರುವ ದಿಕ್ಕು ಯಾವುದು? ನೈಋತ್ಯ ದಿಕ್ಕು. ಪಶ್ಚಿಮ ತೀರ ಪ್ರದೇಶದ ಮುಖ್ಯ ಕಸುಬು ಯಾವುದು? ಮೀನುಗಾರಿಕೆ. ಪಶ್ಚಿಮ ತೀರ ಪ್ರದೇಶಕ್ಕೆ ಇರುವ ಇನ್ನೊಂದು ಹೆಸರು ಏನು? ಕರಾವಳಿ ಪ್ರದೇಶ. ಪಶ್ಚಿಮ ತೀರ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಕೊಂಕಣ ತೀರ. ಕರ್ನಾಟಕದ ಕರಾವಳಿ ತೀರ ಪ್ರದೇಶದ ಪ್ರಮುಖ ನಗರಗಳು ಯಾವುವು? ಕಾರವಾರ, ಮಂಗಳೂರು, ಉಡುಪಿ. ಕೊಂಕಣ ತೀರ ಪ್ರದೇಶದ ಉದ್ದ ಎಷ್ಟು? ಸುಮಾರು 240 ಕಿಲೋಮೀಟರ್. ಮಲೆನಾಡು ಪ್ರದೇಶದ ಪ್ರಮುಖ ಕಸುಬು ಯಾವುದು? ಕೃಷಿ. ಕರಾವಳಿ ತೀರ ಪ್ರದೇಶದ ಪ್ರಮುಖ ಬೆಳೆಗಳು ಯಾವುವು? ಭತ್ತ, ತೆಂಗು, ಅಡಿಕೆ, ಗೇರು, ಹಲಸು, ಮಾವು. ಪ್ರಪಂಚದಲ್ಲಿಯೇ ಅಪರೂಪವಾದ ಕಾಡು ಪಾಪ ಕಂಡುಬರುವುದು ಎಲ್ಲಿ? ಮಲೆನಾಡು ಪ್ರದೇಶದಲ್ಲಿ. ಮಲೆನಾಡಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು? ಭತ್ತ, ತೆಂಗು, ಅಡಿಕೆ, ಕರಿಮೆಣಸು, ವೀಳ್ಯದೆಲೆ, ಕಾಫಿ, ಏಲಕ್ಕಿ, ಟೀ, ಸಾಂಬಾರ್ ಪದಾರ್ಥಗಳು. ಪಶ್ಚಿಮ ಘಟ್ಟಗಳು ಕಂಡುಬರುವುದು ಎಲ್ಲಿ? ಮಲೆನಾಡು ಪ್ರದೇಶದಲ್ಲಿ. ಪಶ್ಚಿಮ ಘಟ್ಟಗಳಿಗೆ ಇರುವ ಇನ್ನೊಂದು ಹೆಸರು ಏನು? ಸಹ್ಯಾದ್ರಿ ಬೆಟ್ಟಗಳು. ಉತ್ತರ ಮೈದಾನ ಪ್ರದೇಶದ ಪ್ರಮುಖ ಕಸಬು ಯಾವುದು? ಕೃಷಿ. ದಕ್ಷಿಣ ಮೈದಾನ ಪ್ರದೇಶದ ಪ್ರಮುಖ ಕಸುಬು? ಕೃಷಿ ಮತ್ತು ಪಶುಪಾಲನೆ. ಕುರುಚಲು ಕಾಡುಗಳು ಕಂಡುಬರುವುದು ಎಲ್ಲಿ? ಉತ್ತರದ ಮೈದಾನ ಪ್ರದೇಶದಲ್ಲಿ. ಕೃಷ್ಣಮೃಗಗಳು ಕಂಡುಬರುವುದು ಎಲ್ಲಿ? ದಕ್ಷಿಣದ ಮೈದಾನ ಪ್ರದೇಶದಲ್ಲಿ. ಕರ್ನಾಟಕದಲ್ಲಿ ಕಂಡು ಬರುವ ಮುಖ್ಯ ಖನಿಜಗಳು ಯಾವುವು? ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸುಣ್ಣದ ಶಿಲೆ, ಚಿನ್ನ, ಬಳಪದ ಕಲ್ಲು, ಅಬ್ರಕ, ಕನಶಿಲೆ. ಅಬ್ರಕಕ್ಕೆ ಇರುವ ಇನ್ನೊಂದು ಹೆಸರು? ಕಾಗೆ ಬಂಗಾರ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ.